ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸಲ್ಲಿ ಏನು ಬಂದಿದೆ ಅಂದರೆ ಹೊಸ ಅಪ್ಡೇಟ್ಗಳು ಬಂದಿದೆ. ಅದು ಫೆಬ್ರವರಿ 1, 2027 ಜಾರಿ ಆಗುತ್ತೆ ಈ ರೂಲ್ಸು. ಏನಪ್ಪ ಈ ರೂಲ್ಸ್ ಏನಂತಂದರೆ, ಇವಾಗ ನೀವು ಅರ್ನಿಂಗ್ಸ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಏನಿತ್ತು, ಇವಾಗ 2026 ಏನಿತ್ತು, 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕಿತ್ತು. ಆಮೇಲೆ 90 ಡೇಸಲ್ಲಿ ಶಾರ್ಟ್ಸ್ಗೆ 90 ಡೇಸಲ್ಲಿ 10 ಮಿಲಿಯನ್ ವ್ಯಾಲಿಡ್ ವ್ಯೂಸ್ ಬೇಕಿತ್ತು ಅಲ್ವಾ. ಇಷ್ಟೇನ ಕೊಟ್ಟಿದ್ರು ಹಳೆ 26. ಈಗ ರನ್ನಿಂಗ್ ಅದೇನೇ ಇರೋದು. ಆದರೆ ಅದು 2027 ಫೆಬ್ರವರಿ 1 ಅದು ಚೇಂಜ್ ಆಗುತ್ತೆ. ಅದೇನು ಹೇಗೆ ಚೇಂಜ್ ಆಗುತ್ತಪ್ಪ ಅಂತಂದರೆ, ಇವಾಗ 1000 ಸಬ್ಸ್ಕ್ರೈಬರ್ ಏನಿದೆಯೋ ಅದು 1000 ಸಬ್ಸ್ಕ್ರೈಬರ್ ಹಾಗೆ ಇರುತ್ತೆ, ಅದು ಏನು ಚೇಂಜಸ್ ಆಗೋದಿಲ್ಲ. ಮತ್ತು ಇವಾಗ ಏನು 4000 ವಾಚ್ ಅವರ್ ಇತ್ತಲ್ವ, ಅದು ಡಬಲ್ ಆಗುತ್ತೆ, 8000 ವಾಚ್ ಅವರ್ ಆಗುತ್ತೆ. ಇವಾಗ ಶಾರ್ಟ್ಸ್ಗೆ ಅಂತ ಬಂದರೆ, ಶಾರ್ಟ್ಸಲ್ಲಿ ಮಾನಿಟೈಸೇಷನ್ ಮಾಡ್ಕೊತೀರಾ ಅಂತಂದರೆ, ಇವಾಗ ಏನು ವ್ಯಾಲಿಡ್ 90 ಡೇಸಲ್ಲಿ 10 ಮಿಲಿಯನ್ಸ್ ಇದು ವ್ಯೂಸ್ ಕಂಪ್ಲೀಟ್ ಆಗಬೇಕಿತ್ತು, ಅದು ನಿಮಗೆ 20 ಮಿಲಿಯನ್, ಅದು ಕೂಡ ಡಬಲ್ ಆಗಿದೆ. 20 ಮಿಲಿಯನ್ಸ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇವಾಗ ಏನು ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಲ್ವ, ಹಂಗಂದರೆ ಇಷ್ಟಾಗುತ್ತೆ. ಒಂದು, ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು, ನೀವು ಲಾಂಗ್ ವಿಡಿಯೋದಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೇಕು. ಇಲ್ಲ ಅಂದರೆ ಶಾರ್ಟ್ಸಲ್ಲಿ ಅಂತಂದರೆ 20 ಮಿಲಿಯನ್ನ ಕಂಪ್ಲೀಟ್ ಮಾಡಿಕೊಂಡು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೋದು. ಇವಾಗ ಇಲ್ಲಿವರೆಗೆ ಹೇಗಿತ್ತು ಅಂದರೆ, ಇವಾಗ 1000 ಇತ್ತು, 4000 ಇತ್ತು, ಮತ್ತು 90 ಡೇಸಲ್ಲಿ ಇದು ಶಾರ್ಟ್ಸ್ಗೆ 10 ಮಿಲಿಯನ್ ಇತ್ತು. ಬಟ್ ಅದೇ ಇವಾಗ ನೀವು ನೆಕ್ಸ್ಟ್ 27 ಅಂದರೆ ಎಲ್ಲ ಡಬಲ್ ಆಗುತ್ತೆ. ಇದನ್ನು ಫೆಬ್ರವರಿ 1, 2027 ಇದು ಜಾರಿ ಆಗುತ್ತೆ. ಈಗ ರನ್ನಿಂಗಲ್ಲಿ ಇಲ್ಲ, ರನ್ನಿಂಗಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಮತ್ತು ಇವಾಗ ಏನು ಹಳೆ ಇವಾಗ ಮಾನಿಟೈಸೇಷನ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಲ್ವ, ಅದು ಅವರಿಗೆ ಅಪ್ಲೈ ಇದು ಆಗೋದಿಲ್ಲ. ಅವ್ರಿಗೆ ಏನು ಅರ್ನಿಂಗ್ಸ್ ಬರ್ತಾ ಇರುತ್ತೆ, ಇವಾಗ ಏನು ಮಾನಿಟೈಸೇಷನ್ ಆಗಿ ಅಮೌಂಟ್ನ ತೊಗೊತಾ ಇದ್ದಾರೆ ಎಲ್ಲ ಕೂಡ ಅದು ಹಾಗೇ ಕಂಟಿನ್ಯೂ ಆಗುತ್ತೆ. ಇದೇನಿದ್ರು ಹೊಸ ಯೂಟ್ಯೂಬರ್ಸ್ ಇವಾಗ ಇನ್ನೂ ರೀಚ್ ಆಗಬೇಕು, ಇನ್ನೊಂದು ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋರೆಲ್ಲ ಬೇಗ ಕಂಪ್ಲೀಟ್ ಮಾಡ್ಕೋಬಿಡಿ. ಇನ್ನು ಕೆಲವರು ಆಗಲಿಲ್ಲ ಅಂದರೆ ಇವಾಗ ನೆಕ್ಸ್ಟ್ 8000 ವಾಚ್ ಅವರ್ ಅಂತೂ ಲಾಂಗ್ ವಿಡಿಯೋಗೆ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದರೆ ನೀವು ಶಾರ್ಟ್ಸಲ್ಲಿ 90 ಡೇಸಲ್ಲಿ ಪಬ್ಲಿಕ್ ವ್ಯೂಸು ಅಂದರೆ ವ್ಯಾಲಿಡ್ ವ್ಯೂಸ್ನ ನೀವು 20 ಮಿಲಿಯನ್ಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇನ್ನೊಂದೇನೆಂದರೆ, ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ನೀವು ಈಗ ಫ್ಯಾನ್ ಫಂಡಿಂಗು ಮತ್ತು ಪ್ರಾಡಕ್ಟಲ್ಲಿ ಏನು ಪೇಮೆಂಟ್ ತೊಗೊತಿರ್ತೀರಲ್ವ, ಅದೆಲ್ಲ ಏನು ಚೇಂಜಸ್ ಇಲ್ಲ. ಅದು ರೂಲ್ಸ್ ಹೇಗಿತ್ತು ಮೊದಲು ಅದೇ ಥರ ರೂಲ್ಸು ಕಂಟಿನ್ಯೂ ಆಗುತ್ತೆ, ಅದೇನು ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಏನಂದರೆ, ಮತ್ತು ಫ್ಯಾನ್ ಫಂಡಿಂಗ್ ಮತ್ತು ಶಾಪಿಂಗ್ ಪ್ರಾಡಕ್ಟ್ ಇರುವ ಎಂಟ್ರಿ 3 ಶೋರ್ಟ್ಸ್. ಇದು ಅದೇ ಫ್ಯಾನ್ ಫಂಡಿಂಗ್ ಹೇಳಿದ್ನಲ್ವ, ಈಗ ಫ್ಯಾನ್ ಫಂಡಿಂಗು ಮತ್ತು ಶಾಪಿಂಗ್ ಪ್ರಾಡಕ್ಟ್ಸ್ ಇರೋ ಬಗ್ಗೆ ಇದು ಚೇಂಜ್ ಆಗಲ್ಲ, ಅದು ಹೇಗಿರುತ್ತೆ ಅಲ್ವಾ ಅದು ಹಾಗೇ ಇರುತ್ತೆ. ಇನ್ನೊಂದು ವಿಷಯ ಅಂದರೆ, ಇವಾಗ AI ಬಳಸಿದ್ರೆ ಮಾನಿಟೈಸೇಷನ್ ಸಿಗಲ್ಲ ಅಂತ ಯೂಟ್ಯೂಬ್ ಹೇಳಿಲ್ಲ. ಮತ್ತು ಏನಂತ ಅಂದರೆ, ಮಾನಿಟೈಸೇಷನ್ ಆಗುತ್ತೆ, ಬಟ್ ಅದು ಒರಿಜಿನಲ್ ಕ್ರಿಯೇಟರ್ಸ್ ಒರಿಜಿನಲ್ ಮತ್ತು ವ್ಯಾಲ್ಯೂಯೇಬಲ್ ಕಂಟೆಂಟ್ ಆಗಿರಬೇಕು. ಇವಾಗ ಎಕ್ಸಾಂಪಲ್, ನೀವು AI ವಿಡಿಯೋ ಮಾಡ್ತೀರಾ ಅಂದರೆ ಅದ್ರದ್ದು ವಾಯ್ಸು ಅಥವಾ ಸಾಂಗ್ಸ್ ಅದು ನಿಮ್ಮದೇ ಓನ್ ಕ್ರಿಯೇಟಿವಿಟಿ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಅದು ಮಾನಿಟೈಸೇಷನ್ ಆಗುತ್ತೆ. ಇವಾಗ AI ಎಲ್ಲೂ ಯೂಟ್ಯೂಬು ಮಾನಿಟೈಸೇಷನ್ ಆಗಲ್ಲ ಅಂತ ಹೇಳಿಲ್ಲ. ಬಟ್ AI ವಿಡಿಯೋ ಯಾರ್ಯಾರು ಮಾಡ್ತಿರಲ್ವ ಅದರಲ್ಲಿ ಸ್ವಲ್ಪ ನಿಮ್ಮದು ಕಂಟೆಂಟು, ನಿಮ್ಮದೇ ಒರಿಜಿನಲ್ ಇದನ್ನು ಕೊಡಿ ಅಂತ ಹೇಳ್ತೀನಿ. ಯಾರಾದರೂ ವಿಡಿಯೋ ಮಾಡ್ತಾಯಿದ್ರಿ AI, ಅದು ನಿಮ್ಮದು ಒರಿಜಿನಲ್ಲು ಸ್ವಲ್ಪ ಕಂಟೆಂಟು ಇರಲಿ, ಆವಾಗ ನಿಮಗೂ ಒಂದು ಸ್ವಲ್ಪ ವ್ಯಾಲಿಡ್ ಇರುತ್ತೆ, ಅದು ಅಷ್ಟೇ ಹೇಳೋದು. ಆಮೇಲೆ ಮತ್ತು ಮಾಡಿದ್ದು ವಿಡಿಯೋ ಅಂದರೆ, ಇವಾಗ AI ವಿಡಿಯೋದಲ್ಲಿ ಇವತ್ತು ಹಾಕಿದ್ದನ್ನೇ ನಾಳೆ ಹಾಕೋದು, ಇನ್ನು ಸ್ವಲ್ಪ ಚೇಂಜ್ ಮಾಡಿ ಹಾಕೋದು, ಇದನ್ನು ಸ್ವಲ್ಪ ಕಡಿಮೆ ಮಾಡಿ ಇದನ್ನು ಹಾಕಿಬಿಡಿ. ಇಲ್ಲಾಂದರೆ ಒಂದು ಸ್ವಲ್ಪ ಏನಾದರೂ ವಾಯ್ಸೆಲ್ಲ ನಿಮ್ಮದೇ ಕೊಟ್ಟು
ಮಾಡ್ಕೊಳ್ಳಿ ಯಾರಾದರೂ AI ವಿಡಿಯೋ ಮಾಡ್ತಾಯಿದ್ರೆ. ಮತ್ತು ಈಗ ಮತ್ತೆ ಯಾರಾದರೂ ಮತ್ತು ಈ ರೂಲ್ಸ್ ಬಂದಿದೆಯಪ್ಪ ಹೇಗೆ ಯೂಟ್ಯೂಬ್ ಮಾಡೋದು, ಯೂಟ್ಯೂಬನ್ನ ಮಾಡಲೋ ಬೇಡವೋ, ಈ ಥರ ಎಲ್ಲ ತಲೆಗೆ ಹಾಕೋಬೇಡಿ. ಯಾರು ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡಿದ್ರಿ, ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟೇ ಮಾಡಿಲ್ವೋ ಮಾಡಿ. ಇವಾಗ ಈಗಿರೋದು ಇನ್ನೂ ಇದೆ, ಮಂತ್ ಇದೆ ಅಲ್ವಾ, 2027 ಬರೋದು, ಫೆಬ್ರವರಿ ಹತ್ರ. ಅಷ್ಟರೊಳಗೆ ಕೆಲವೊಬ್ಬರು ಮಾನಿಟೈಸೇಷನ್ ಆಗ್ಬೋದು, ರನ್ನಿಂಗ್ ಆಗಿಬಿಟ್ಟು ಬೇಗನೂ ಆಗ್ಬೋದು. ಒಂದು ವೇಳೆ ನಿಮ್ದು ಆಗೇ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಎಫೆಕ್ಟ್ ಹಾಕಿರ್ತೀರಲ್ವ. ಇವಾಗ ನೀವೇ 4000 ಕಂಪ್ಲೀಟ್ ಮಾಡಿದ್ದೀರಾ, 5000 ಕಂಪ್ಲೀಟ್ ಮಾಡಿದ್ದೀರಾ ವಾಚ್ ಅವರ್ ಅಂದ್ಕೊಳ್ಳಿ. ಅಯ್ಯೋ ಫೆಬ್ರವರಿ ಬಂದುಬಿಡ್ತು ಅಂತಲೇ ಅಂದ್ಕೊಳ್ಳೋಣ, ಇನ್ನೊಂದು 2 ಮಂತ್ಸ್ ಮುಂದೆ ಹೋಗ್ಬೋದು. ಯಾಕಂದರೆ ನೀವು ಅಷ್ಟೇ ಎಫರ್ಟ್ ಹಾಕಿರ್ತೀರ, ಆಗ ತುಂಬ ಹೋಗಿರುತ್ತೆ, ಮುಂದೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗಿರ್ತಾರೆ, ಎಲ್ಲ ಜಾಸ್ತಿ ಆಗಿರ್ತಾರಲ್ವ. ಖಂಡಿತವಾಗ್ಲೂ ಇನ್ನೊಂದು 2 ಮಂತ್ಸಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಹಾಗೆ ಆಗುತ್ತೆ. ಹಾಗಂತ ಫೆಬ್ರವರಿ ಇದೆ ಇವಾಗಲೇ ಏನಪ್ಪ ಮಾಡಲಿ, ಚಾನಲ್ ಹೋಗ್ಬಿಡುತ್ತೇನೋ, ಆಗೋದಿಲ್ಲ ನನ್ನ ಹತ್ರ, ಈ ಥರ ಎಲ್ಲ ಅನ್ಕೋಬೇಡಿ. ಅಯ್ಯೋ ಇವಾಗ ಮಾಡಿಬಿಟ್ಟು ಫೆಬ್ರವರಿಯಿಂದ ರೂಲ್ಸ್ ಚೇಂಜ್ ಆಗಿಬಿಡುತ್ತೆ, ಏನಕ್ಕೆ ಮಾಡೋದು, ಈ ಥರ ಎಲ್ಲ ಥಿಂಕ್ ಮಾಡದೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಮಾಡಬೇಕಲ್ವ, ಇವತ್ತೇ ಮಾಡಿ ಕಂಟಿನ್ಯೂ ಮಾಡಿ. ಖಂಡಿತ ನೆಕ್ಸ್ಟ್ 2 ಮಂತ್ಗೆ ಹೋಗ್ಬೋದು ಮಾನಿಟೈಸೇಷನ್ನು. ವಾಚ್ ಅವರ್ 8,000ನೇ ಕಂಪ್ಲೀಟ್ ಮಾಡ್ಕೋಬೇಕಾ, ಹಂಗಂದ್ರೆ ಇನ್ನೊಂದು 2 ಮಂತ್ಸ್ ಹೋಗುತ್ತೆ. ಯಾಕಂದರೆ ಆಲ್ರೆಡಿ ನೀವು ಅಷ್ಟು ಬಂದಿರ್ತೀರಲ್ವ, ಹಂಗಂದರೆ ಫಾಸ್ಟಾಗೆ ಗ್ರೋ ಆಗುತ್ತೆ, ಏನು ಇದಾಗಲ್ಲ. ಒಂದು 2 ಮಂತ್ಸ್ ಆಗ್ಬೋದು. ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಯೂಟ್ಯೂಬ್ನ ಇವಾಗ ಸ್ಟಾರ್ಟ್ ಇಲ್ಲ ಮಾಡಲಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಎಲ್ಲರೂ ಸ್ಟಾರ್ಟ್ ಮಾಡಿ. ಇವಾಗ ಯೂಟ್ಯೂಬಲ್ಲೇ ಎಷ್ಟೊಂದು ಜನ ಹೇಗೆ ಸ್ಟಾರ್ಟ್ ಮಾಡೋದು, ಯಾವ ಥರ ಮಾಡಿದ್ರೆ ಏನಿರುತ್ತೆ ಎಲ್ಲನೂ ಒಂದೊಂದು ಹೇಳ್ಕೊಟ್ಟಿರ್ತಾರೆ. ತಿಳ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಏನಿದೆ, ಅಷ್ಟು ಅಪ್ಡೇಟ್ ಬಂದಿರೋದು ಒಂದು ಯೂಟ್ಯೂಬ್ ಅಪ್ಡೇಟು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ನೋಡ್ತಾ ಇರಿ. ಇವಾಗ ಇದಿರೋದೇ 3, ಒಂದು 1000 ಕಂಪ್ಲೀಟ್ ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ 1000 ಕಂಪ್ಲೀಟ್ ಆಗಬೇಕು. ಆಮೇಲೆ ನೆಕ್ಸ್ಟು ವಾಚ್ ಅವರು 8000 ವಾಚ್ ಅವರು, ಅದು ಆಮೇಲೆ ಶಾರ್ಟ್ಸಲ್ಲಿ ಏನಂದರೆ 90 ಡೇಸಲ್ಲಿ 20 ಮಿಲಿಯನ್ಸು ವ್ಯೂಸು ಕಂಪ್ಲೀಟ್ ಆಗಬೇಕು. ಇದು ಫೆಬ್ರವರಿ 1, 2027 ಸ್ಟಾರ್ಟ್ ಆಗುತ್ತೆ. ಇವಾಗ ಯಾರಿಗೂ ಆಗಲ್ಲ. ಇವಾಗ ಮತ್ತೆ ರನ್ನಿಂಗಲ್ಲಿರೋದು ಹಾಗೆ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಹೀಗೆ ಈ ವಿಡಿಯೋ ಯಾರಿಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಥವಾ ಇನ್ಯಾವುದಾದ್ರೂ ವಿಷಯದ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ. ಮತ್ತು ನೆಕ್ಸ್ಟ್ ವಿಡಿಯೋ ಕೂಡ ನೋಡ್ತಾ ಇರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು.